ಭಾಳ ಸಂತೋಷದಿಂದ ಕಿಂಗ್ಸ್ ಕಿಚನ್ ಇಕ್ವಿಪ್ಮೆಂಟ್ಸು ಈ ಸಂಸ್ಥೆಗೆ ಶುಭಾಶಯನ ಕೋರ್ತೇನೆ. ಯಾಕಂದರೆ ನಾನು ಮತ್ತು ಅದರ ಮಾಲೀಕರು ಆದಂಥ ಜಯಪ್ರಕಾಶ್ ಶೆಟ್ಟಿ ನನ್ನ ಸಹೋದರ ಸುಮಾರು 35 ವರ್ಷಗಳಿಂದ ನಿರಂತರ ಪರಿಚಯ, ಸ್ನೇಹ, ಸಂಬಂಧಿಕರುಗಳು. ನಾವು ಭಾಳ ಸಹೋದರತ್ವದ ಸಂಬಂಧಿಕರುಗಳು. ಆದರೆ ಇವತ್ತು ಒಬ್ಬ ವ್ಯಕ್ತಿಯ ಅಚೀವ್ಮೆಂಟ್ಸ್ನ ನಾವು ಮನದಾಳದಿಂದ ಹೇಳಲೇಬೇಕಾಗ್ತದೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಕಿಂಗ್ಸ್ ಕಿಚನ್ ಇಕ್ವಿಪ್ಮೆಂಟ್ಸ್ ಅನ್ನೋದು ಮೊದಲು ಬೆಂಗಳೂರಿಗೆ ಒಂದು ಸೇವೆ ಮಾಡ್ತಾಯಿದ್ದಂಥ ಕಂಪ್ನಿ ಆಗಿತ್ತು. ಆಮೇಲೆ ರಾಜ್ಯದ ಕೆಲವೊಂದು ಮೂಲೆಗಳಲ್ಲೂ ಅದರದೇ ಆದಂಥ ಒಂದಿಷ್ಟು ಕೊಡುಗೆಗಳನ್ನ ಕೊಡ್ತಾ ಬಂತು. ಆಮೇಲೆ ದೇಶಕ್ಕೆ, ಆದರೆ ಇವತ್ತು ವಿದೇಶಕ್ಕೆ ನಮ್ಮ ಕಿಂಗ್ಸ್ ಕಿಚನ್ ಇಕ್ವಿಪ್ಮೆಂಟ್ಸ್ನಿಂದ ಒಂದಿಷ್ಟು ಹೋಟೆಲ್ ಉದ್ಯಮ, ಅಂದರೆ ನಾವು ಮುಖ್ಯವಾಗಿ ಇವ್ರದ್ದು ಏನು ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮ. ಒಬ್ಬ ರೈತ ದೇಶದ ಬೆನ್ನೆಲುಬು ಬಂದರೆ ಇವತ್ತು ನಮ್ಮ JP ಅವರ ಈ ಸಂಸ್ಥೆ ಇದೆಯಲ್ಲ, ಇದು ಹೋಟೆಲ್ ಉದ್ಯಮಕ್ಕೆ ಬೆನ್ನೆಲುಬು ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಒಂದಿಷ್ಟು ಕಾಳು ಬೇಳೆಗಳನ್ನ ತೊಗೊಂಬರ್ಬೋದು, ಮತ್ತೊಂದು ಎಲ್ಲ ಮಾರ್ಕೆಟ್ನಿಂದ ತಂದಾದ ನಂತರ ಅದನ್ನ ಸಿದ್ಧಪಡಿಸಿ ಅದನ್ನು ಒಂದು ಉಪಹಾರವನ್ನಾಗಿ ಅದನ್ನು ನಮ್ಮ ಗ್ರಾಹಕರಿಗೆ ಕೊಡುವಂಥ ಎಲ್ಲ ಕೆಲಸಗಳನ್ನ ಮಾಡುವಂಥದ್ದು ಇವತ್ತು ಈ ಒಂದು ಫ್ಯಾಕ್ಟ್ರಿಯಲ್ಲಿ ನಡೀತಾ ಇದೆ. ಆದರೆ ಇಲ್ಲಿ ವಿಶೇಷವಾಗಿ ನಾವು ನೋಡ್ಬೋದು, ಒಂದು ಗುಣಮಟ್ಟದ ತಯಾರಿಕೆಯನ್ನು ನಮ್ಮ JP ಅವರು ಮಾಡಿದ್ರು. ಅವರು ಪ್ರಾರಂಭ ಮಾಡುವಾಗಲೇ ನಮಗೊಂದು ಮಾತು ಹೇಳ್ತಾಯಿದ್ರು, ನಾನು ಏನು ಮಾಡ್ತೀನಿ ಅದನ್ನ ಒಂದು ಪರ್ಫೆಕ್ಟಾಗಿ ಮಾಡ್ತೀನಿ, ಅದನ್ನ ನಾನು ಜನರಿಗೆ ಲಾಭ ನನಗೆ ಎಷ್ಟು ಬಿಡ್ತದೋ ಗೊತ್ತಿಲ್ಲ, ಆದರೆ ಆ ಜನರಿಗೆ ಅದರಿಂದ ಸೇವೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ನಾವಿವತ್ತು ಅದನ್ನ ನಂಬೋದು. ಯಾಕಂದರೆ ಬೆಂಗಳೂರಿನಲ್ಲಿ ಒಂದು ತಳಮಟ್ಟದಲ್ಲಿ ಅವರು ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಅಮೇರಿಕದಲ್ಲಿ ಒಂದು ದೊಡ್ಡ ಹೋಟ್ಲ್ ಓಪನ್ ಆಗ್ತಾಯಿದೆ, ಪ್ರಾರಂಭ ಆಗ್ತಿದೆ ಅಮೇರಿಕದಲ್ಲಿ. ನಮ್ಮ ಗಿರೀಶ್ ಸರ್ ನೇತೃತ್ವದಲ್ಲಿ ಒಂದು ದೊಡ್ಡ ಹೋಟ್ಲ್ ಓಪನ್ ಆಗ್ತಿದೆ ಅಂದರೆ ಇದು ನಮ್ಮ JPಯ ಕೊಡುಗೆ. ನಮ್ಮ ಬೆಂಗಳೂರು ನಗರದಲ್ಲಿ ಇಂಥ ಒಂದು ಸಂಸ್ಥೆಯ ಒಂದು ಪ್ರಾರಂಭವಾಗಿ ಅಮೇರಿಕದಲ್ಲಿ ಪ್ರಾರಂಭ ಆಗುವಂಥ ಹೋಟೆಲ್ಗೆ ಇಲ್ಲಿಂದ ಒಂದು ಮೆಟೀರಿಯಲ್ ಸಪ್ಲೈ ಆಗ್ತಿದೆ ಅಂತ ಇದು ಬೆಂಗಳೂರಿಗೂ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಮನುಷ್ಯ ಸಾಧನೆ ಮಾಡ್ಬೋದು. ಸಾಧನೆ ಮಾಡಿದಾಗ ಅದರಲ್ಲಿ ಒಂದಿಷ್ಟು ಪರಿಶುದ್ಧವಾಗಿರಬೇಕು. ಆ ಪರಿಶುದ್ಧವಾದಂಥ ಎಲ್ಲ ರೀತಿಯ ಒಂದು ಯೋಚನೆ ಮಾಡಿಬಿಟ್ಟು ನಮ್ಮ ಜಯಪ್ರಕಾಶ್ ಶೆಟ್ಟಿಯವರು ಇವತ್ತು ಮಾಡಿದ್ದಾರೆ. ಅದ್ರ ಜೊತೆಗೆ ವಿಶೇಷತೆ ಅಂದರೆ ನೋಡಿ, ಇವತ್ತೊಂದು ಸಂಸ್ಥೆ ಓಪನ್ ಮಾಡಿದ್ರು. ಸಂಸ್ಥೆಯಲ್ಲಿ 100 ಕುಟುಂಬಗಳಿಗೆ ಅವರು ಕೆಲಸ ಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಕೂತವರೆಲ್ಲ ಇದೆಲ್ಲ ನಮ್ಮ ಇಲ್ಲಿಯ ಫ್ಯಾಕ್ಟ್ರಿಯ ಒಂದು ಕೆಲಸಗಾರರು. ಇವರ ಸಂಸಾರಕ್ಕೊಂದು ದಾರಿ ತೋರಿಸ್ದಂಗಾಯಿತು. ಇಂಥವರಿಗೆ ಸರ್ಕಾರನೂ ಸಪೋರ್ಟ್ ಮಾಡಬೇಕು. ಆಮೇಲೆ ನಮ್ಮ ಹೋಟೆಲ್ ಗ್ರಾಹಕರಿಗೆ ಏನು ಒಂದು ಸೇವೆ ಸಿಗ್ತದೆ, ಆ ಹೋಟ್ಲ್ ಇಂಡಸ್ಟ್ರಿ ಮಾಲೀಕರು ಕೂಡ ಇವರಿಗೆ ಸಪೋರ್ಟ್ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಹೇಳ್ತಾ, ಅವರ ಮುಂದಿನ ಭವಿಷ್ಯ ತುಂಬ ಪ್ರಜ್ವಲವಾಗಿರಲಿ. ಅವರ ಇಂಡಸ್ಟ್ರಿ ಕಿಂಗ್ಸ್ ಕಿಚನ್ ಇಕ್ವಿಪ್ಮೆಂಟ್ಸ್ ಅನ್ನೋದು ಹೆಸರೇ ಇದೆ. ಕಿಂಗ್ ಅಂದರೆ ರಾಜ ಅಂತ. ಅದು ಇಡೀ ನಮ್ಮ ದೇಶದಲ್ಲಿ ಒಂದು ಮಾದರಿಯಾದ ಒಂದು ಕಿಚನ್ ಇಕ್ವಿಪ್ಮೆಂಟ್ ಸೆಂಟ್ರ್ ಆಗಲಿ. ಪ್ರತಿಯೊಂದು ಹೋಟ್ಲು ಅಥವಾ ಹೋಟ್ಲು ಸಂಬಂಧಪಟ್ಟ ಅದೇ ರೀತಿ ಇರುವಂಥ ಎಲ್ಲ ಏನು ಫುಡ್ ಇಂಡಸ್ಟ್ರಿಗೆ ಅವ್ರದ್ದು ಮಾದರಿಯಾಗಿ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಪ್ರಜ್ವಲ ಭವಿಷ್ಯದ ದಿನಗಳು ಅವ್ರದ್ದಾಗಲಿ ಅಂತ ನಾನು ಹೇಳ್ತಾ, ಚಾಮುಂಡೇಶ್ವರಿ ತಾಯಿ ಸದಾ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಎಕ್ವಿಪ್ಮೆಂಟ್ಗಳು ಏನಿವತ್ತು US ಅಮೇರಿಕಾ ದೇಶಕ್ಕೆ ಹೋಗ್ತಾ ಇದೆ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು ಕೂಡ ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆಗಬೇಕು ಅನ್ನೋ ಮಹದಾಸೆಯನ್ನು ಅವರು ಹೊಂದಿದ್ರು. ಆ ನಿಟ್ಟಿನಲ್ಲಿ ಅವರು ಹೆಜ್ಜೆ ಇಟ್ಟಿದ್ದಾರೆ ಅಂತ ನಾನೊಂದು ಮಾತು ಹೇಳಿದೆ ಸುರೇಣ ನಿಮಗೆ. ಇದು ನಮ್ಮ ಬೆಂಗಳೂರಿನ ಕೊಡುಗೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವುದಾದ್ರೂ ಒಂದು ಅಮೇರಿಕದಿಂದ ಒಂದು ವಸ್ತು ಇಲ್ಲಿ ಬರ್ತದಂದರೆ ನಾವು ನೋಡಬೇಕದನ್ನ, ತೊಗೊಳ್ಬೇಕದನ್ನ ಅಂತ ಎಷ್ಟು ಒಂದು ಹಾತರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದೇ ರೀತಿ ಇವತ್ತು ನಮ್ಮದೇ ಆದಂಥ ಒಂದು ನಮ್ಮ ಜೊತೆಯಲ್ಲಿರೋ ಸಹೋದರನ ಒಂದು ಸಂಸ್ಥೆಯಿಂದ ಅಮೇರಿಕಕ್ಕೆ ಹೋಗ್ತಾ ಇದೆ ಅಂದರೆ ಅದು ದೊಡ್ಡ ವಿಷಯ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಹೇಳ್ತಾರೆ ಆತ್ಮನಿರ್ಭರ್ ಭಾರತ ಅಂತದ್ದು ಆಗಬೇಕು ಅಂತ. ಇದೇ ಆತ್ಮನಿರ್ಭರ್ ಭಾರತ ಅಂದರೆ ಅವರ ಸ್ವಂತ ಪರಿಶ್ರಮದಿಂದ ಸಂಸ್ಥೆಗಳನ್ನ ಕಟ್ಟಿಬಿಟ್ಟು ಆ ಸಂಸ್ಥೆಯಿಂದ ಒಂದು ಏನು ಗುಣಮಟ್ಟದ ಒಂದು ತಯಾರಿಕಾ ವಸ್ತುಗಳು ಬರ್ತಾವಲ್ಲ ಅದನ್ನು ನಾವು ಬೇರೆ ಕಡೆಗೆ ಸಪ್ಲೈ ಮಾಡಿ ಅಲ್ಲಿಂದ ಸೈ ಅನ್ಸ್ಕೊಂತೀವಲ್ಲ, ಅದು ನಮ್ಮ ಮೋದಿಜಿಯವರ ಕನಸು ಕೂಡ ನನಸಾಗಬೇಕಾದ್ರೆ ಇಂಥ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಯುವಕರು ನಮ್ಮ ದೇಶದಲ್ಲಿ ಸೃಷ್ಟಿಯಾದರೆ ಆಟೋಮೆಟಿಕ್ಲಿ ದೇಶದ ಆರ್ಥಿಕ ವ್ಯವಸ್ಥೆ ದ್ವಿಗುಣವಾಗ್ತದೆ. ಅದೇ ರೀತಿ ಸಂಸಾರಗಳು, 100 ಸಂಸಾರಗಳಿಗೆ ದಾರಿಯ ದೀಪವಾಗ್ತಾರೆ. ಈ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಮೋದಿಜಿಯವರು ನೀವು ಹೇಳ್ದಂಗೆ ಆತ್ಮನಿರ್ಭರ್ ಭಾರತದಲ್ಲೂ ಕೂಡ ನಮ್ಮ ಜಯಪ್ರಕಾಶ್ ಶೆಟ್ಟಿಯವ್ರನ್ನ ನಾವು ಪರಿಗಣನೆ ಮಾಡ್ಬೋದು. ಇಂಥವ್ರು ಮತ್ತು ಭಾಳಷ್ಟು ಜನ ಸೇವೆಗಳನ್ನ ಪ್ರಾರಂಭ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತಿನ ಯುವ ಪೀಳಿಗೆ ಉದ್ಯಮಕ್ಕೆ ಬರೋಕ್ಕೆ ಹಿಂಜರಿಕೆ ಇದೆ ಸರ್. ಯಾಕೆಂದರೆ ಒಂದು ರೀತಿಯಾದ ಐಷಾರಾಮಿ ಜೀವನದ ಕಡೆ ಒಲವನ್ನು ತೋರಿಸ್ತಕ್ಕಂಥ ಜಾಸ್ತಿ ಇದ್ದಾರೆ. ಆದರೆ ಉದ್ಯಮಕ್ಕೆ ಬರಬೇಕು ಅನ್ನೋ ಮನಸ್ಸಿರತಕ್ಕಂಥ ಯುವಕರಿಗೆ ಏನು? ಹೌದು, ಇದನ್ನೆಲ್ಲ ಬಿಟ್ಟು ನಮ್ಮ ಜಯಪ್ರಕಾಶ್ ಶೆಟ್ಟಿಯವರು ಬಂದಿದ್ದಾರೆ. ಒಂದು ಧೈರ್ಯ,
ನಾನೇನೋ ಮಾಡ್ತೀನಿ ಅಂತೇಳ್ಬಿಟ್ಟು. ಆಮೇಲೆ ಪ್ರಾಮಾಣಿಕತೆ, ನಾನು ಏನೇ ಮಾಡಿದ್ರು ಅದನ್ನ ಪರಿಪಕ್ವತೆಯಿಂದ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು. ಆಮೇಲೆ ಜೀವನದಲ್ಲಿ ಜಯಪ್ರಕಾಶ್ ಶೆಟ್ಟಿ ಬಂದುಬಿಟ್ಟು ನಮ್ಮ ಊರಿನವರಿಗೆ ಕೂತು ಅಭ್ಯಾಸ ಇಲ್ಲ, ಕಾಲಹರಣ ಮಾಡಿ ಅಭ್ಯಾಸ ಇಲ್ಲ, ಬಹಳ ಹೆಚ್ಚಿನ ಜೋಶು ಇರುವಂಥ ಜೀವನ ನಡೆಸಿ ಅಭ್ಯಾಸ ಇಲ್ಲ. ನಾವೇನಾದರೂ ಒಂದು ಸಾಧನೆ ಮಾಡ್ತೀವಂತ ನಾವು ಬಂದಿದ್ದೀವಿ. ಇಲ್ಲಿರೋರೆಲ್ಲರೂ ಅದೇ ರೀತಿ, ನಮ್ಮ ಸಂತೋಷ್ ಶೆಟ್ಟಿ ಇರ್ಬೋದು, ಹೋಟ್ಲ್ಗಳನ್ನ ಇಟ್ಕೊಂಡಿದ್ದಾರೆ, ಆ ರೀತಿ ಅಜಿತ್ ಶೆಟ್ಟಿ ಇರ್ಬೋದು. ಈ ರೀತಿ ನಾವೇನಾದರೂ ಒಂದು ಮಾಡ್ತೀವಿ ಅಂತ. ಅದಕ್ಕೆ ಮುಖ್ಯ ಉದಾಹರಣೆ ಇವತ್ತು ನಮ್ಮ JP ಶೆಟ್ಟರು. ತುಂಬ ಖುಷಿ ಆಗ್ತದೆ. ಇವತ್ತು ಇಲ್ಲಿ ವಸ್ತುನ ರೆಡಿ ಮಾಡಿ USA ಅಮೆರಿಕಕ್ಕೆ ಕಳಿಸ್ತಾ ಇದ್ದಾರೆ ಅಂದರೆ ಅದು ದೊಡ್ಡ ವಿಷಯ. ಅದು ಇದನ್ನ ಪರಿಗಣನೆ ಮಾಡಬೇಕು, ಪ್ರತಿಯೊಬ್ಬನು ಯೋಚನೆ ಮಾಡುವಂಥ ವಿಚಾರಗಳು. ಇದನ್ನ ಸುಮ್ಮನೆ ಏನೋ ನೀವೊಂದು ವೀಡಿಯೋ ಮಾಡ್ತೀರಾ ನಾವು ನೋಡಿ ಬಿಡುವಂಥದ್ದಲ್ಲ. ಅದನ್ನ ಕೂಲಂಕುಷವಾಗಿ ಒಬ್ಬ ಜಯಪ್ರಕಾಶ್ ಶೆಟ್ಟಿ ಅನ್ನೋರು ಇವತ್ತೊಂದು ದೊಡ್ಡ ಪ್ರಾಡಕ್ಟ್ಗಳನ್ನ ಮಾಡಿ ಅಮೆರಿಕಕ್ಕೆ ಸಪ್ಲೈ ಮಾಡಿದ್ದಾರೆ ಅಂದರೆ ಇದು ದೊಡ್ಡ ಒಂದು ನ್ಯಾಷನಲ್ ನ್ಯೂಸ್. ಇದನ್ನು ಕೊಡುಗೆಯಾಗಿ ನಾವು ಪರಿಗಣನೆ ಮಾಡಬೇಕು ಅಂತ.